ನೀನೊಬ್ಬ ತತ್ವಜ್ಞಾನಿಯಾಗಿ ಯಾವುದೇ ವಸ್ತುವನ್ನು ನೋಡಿದರೂ ದೇವರ ಬಗ್ಗೆ ಹೇಗೆ ಚಿಂತನೆ ಮಾಡಬಹುದು ಇದರ ಹಿನ್ನೆಲೆಯಲ್ಲಿ ಅಂತನ್ನುವ ಆಲೋಚನೆ ನಿನಗಿರಲಿ. ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಯಾವ ವಸ್ತುವನ್ನು ನೋಡಿದರೂ ಆ ವಸ್ತುವನ್ನು ಹುಟ್ಟಿಸಿದ ದೇವರು, ಎಷ್ಟು ಅದ್ಭುತವಾದ ಕೌಶಲ ದೇವರದು ಇದರ ಹಿನ್ನೆಲೆಯಲ್ಲಿದೆ. ಏನು ಕಾರುಣ್ಯ ಇದೆ. ಏನು ನೋಡಿದರು ಕಂಡದ್ದೆಲ್ಲ. ಶ್ರೀಮದ್ ಭಾಗವತ ಹೇಳಿತು, ಖಂ ವಾಯುಮಗ್ನಿಂ ಸಲಿಲಂ ಮಹೀಂಚ ಜ್ಯೋತಿಂಷಿ ಸತ್ವಾನಿ ದಿಶೋ ದ್ರುಮಾದೀನ್ ಸರಿತ್ ಸಮುದ್ರಾಂಶ್ಚ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ. ಎಂತಹ ಸಂದೇಶವನ್ನು ಕವಿಗಳು ಕೊಡ್ತಾ ಇದ್ದಾರೆ. ಧರ್ಮ ದೇವಸ್ಥಾನಕ್ಕೆ ಹೋದಾಗ ಸಾಯಂಕಾಲ ಒಂದು 10 ನಿಮಿಷ, ಬೆಳಗ್ಗೆ ಒಂದು 10 ನಿಮಿಷ, ದೇವರ ಮನೆಯೊಳಗೆ ಮಡಿಯಿಂದ ಕುಳಿತಾಗ ಒಂದು 10 ನಿಮಿಷ ಮಾತ್ರ ಅಲ್ಲ. ಧರ್ಮ ಇದು ಸಾರ್ವಕಾಲಿಕವಾಗುವಂತೆ ಮಾಡಿಕೊಳ್ಳಿ. ಅನುಸಂಧಾನ ಇದು ಸಾರ್ವಕಾಲಿಕ ಆಗಲಿ. ಕೆಲವು ಪ್ರದೇಶಗಳಿಗೆ, ಕೆಲವು ಸಮಯಕ್ಕೆ ಅದು ಸೀಮಿತವಾಗುವುದು ಬೇಡ. ಕೆಲವೇ ವ್ಯಕ್ತಿಗಳಿಗಂತೂ ಸರ್ವಥಾ ಸೀಮಿತ ಅಲ್ಲ ಧರ್ಮ. ಇದು ವಿಶ್ವಧರ್ಮ. ಪ್ರವನು ಅನುಷ್ಠಾನ ಮಾಡಲು ಸಾಧ್ಯವಾಗಬಹುದಾದ ಧರ್ಮ. ಇದು ಸಾರ್ವಭೌಮ ಧರ್ಮ. ಎಲ್ಲ ಭೂಮಿಯಲ್ಲಿಯೂ ಮಾಡಬಹುದಾದ ಧರ್ಮವಾದ್ದರಿಂದ ಇದು ಸಾರ್ವಭೌಮ ಧರ್ಮ. ಇದು ಸಾರ್ವಕಾಲಿಕ ಧರ್ಮ. ಇದಕ್ಕೆ ಯಾವುದೇ ಸೀಮೆ ಇಲ್ಲ. ಸಂಧ್ಯಾ ವಂದನೆಗೆ ಒಂದು ಸೀಮೆ ಇದೆ. ಇಂತಹ ಹೊತ್ತಿಗೆ ಮಾಡಬೇಕು. ಸೂರ್ಯೋದಯ ಕಾಲದಲ್ಲಿ, ಸೂರ್ಯಾಸ್ತ ಕಾಲದಲ್ಲಿ, ಮಧ್ಯಾಹ್ನದಲ್ಲಿ ಮಾಡಬೇಕಾದದ್ದು. ಶುದ್ಧವಾದ ಸದಾಚಾರದಲ್ಲಿ ಮಡಿಯಲ್ಲಿ ಮಾಡಬೇಕಾದದ್ದು. ಪೂರ್ವಾಭಿಮುಖವಾಗಿ ಕುಳಿತು ಮಾಡಬೇಕು ಅಥವಾ ಉತ್ತರಾಭಿಮುಖವಾಗಿ ಮಾಡಬೇಕು. ಈ ಸಮಯಕ್ಕೆ ಮಾಡಬೇಕು. ಈ ರೀತಿಯ ಸದಾಚಾರದಿಂದ ಇದ್ದು ಮಾಡಬೇಕು. ಅದಕ್ಕೆಲ್ಲ ಕೆಲವು ಪರಿಕರಗಳು ಬೇಕು, ನೀರು ಬೇಕು, ಪಾತ್ರೆಗಳು ಬೇಕು ಇತ್ಯಾದಿ. ದೇವರ ಚಿಂತನ, ಅನುಸಂಧಾನ, ಭಕ್ತಿ ಇದಕ್ಕೆ ಯಾವ ನಿಯಮವೂ ಇಲ್ಲ. ಅಂತಹ ಧರ್ಮವನ್ನು ನೀವು ಮಾಡುವುದಕ್ಕೆ ರೂಢಿಸಿಕೊಳ್ಳಿ. ಅಂಥದನ್ನು ಮಾತ್ರ ಅಲ್ಲ, ಸಂಧ್ಯಾವಂದನ, ದೇವರ ಪೂಜೆ ಇಂತಹ ಧರ್ಮಗಳನ್ನು ಮಾಡಿ. ಆ ಧರ್ಮಗಳನ್ನು ಮಾಡುವುದಲ್ಲದೆ ಎಲ್ಲ ಹೊತ್ತಿಗೂ ಮಾಡಬಹುದಾದಂತಹ ಧರ್ಮಗಳಿವೆ. ಹಣ ಗಳಿಸೋದಕ್ಕೂ ಸಾಧ್ಯ ಇಲ್ಲ ಇಷ್ಟು ಸುಲಭವಾಗಿ. ಆದರೆ ಪುಣ್ಯ ಗಳಿಸೋದಕ್ಕೆ ಅಷ್ಟು ಅವಕಾಶವನ್ನು ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ದೇವರ ಪ್ರತಿಮೆ ನೋಡಿ, ಆ ಪ್ರತಿಮೆಯಲ್ಲಿ ದೇವರಿದ್ದಾನೆ ಅಂತ ಚಿಂತನೆ ಮಾಡಪ್ಪ ಅಂದರೆ ಆ ಪ್ರತಿಮೆ ನೋಡೋವರೆಗೆ ನಾವು ಕಾಯಬೇಕು. ಮನೆಯಲ್ಲಿರುವ ಪೆಟ್ಟಿಗೆಯನ್ನು ಬಿಚ್ಚಿದಾಗ ಕಾಣುವ ಪ್ರತಿಮೆಯೋ, ದೇವಸ್ಥಾನಗಳಲ್ಲಿ ಹೋದಾಗ ಕಾಣುವ ಪ್ರತಿಮೆಯೋ, ಅದನ್ನು ಕಂಡಾಗ ಅದರೊಳಗೆ ದೇವರ ಚಿಂತನೆ ಮಾಡೋದು ಅಂತ ಶ್ರೀಮದ್ಭಾಗವತ ಹೇಳಿತು. ಖಂ ಖಂ ಅಂದರೆ ಆಕಾಶ. ಖಮ್ಮಗೆ ಇರುವ ಪದಾರ್ಥಗಳನ್ನು ಮಾಡಿದಾಗ ಅದನ್ನು ತಿನ್ನೋ ಮುಂದೆ ದೇವರ ಸ್ಮರಣೆ ಮಾಡಿ ಅಂತ ಅರ್ಥ ಅಲ್ಲ. ಮತ್ತು ಖಂ ಖಂ ಅಂದರೆ ಆಕಾಶ. ಎಲ್ಲಿ ಹೋಗ್ತೇವೆ ನಾವು ಆಕಾಶ ಬಿಟ್ಟು? ಇಡೀ ಜಗತ್ತನ್ನು ತುಂಬಿಕೊಂಡಂತಹ ಇನ್ಫಿನಿಟ್ ಆಗಿರುವಂತಹ, ಆಮ್ನಿ ಪ್ರೆಸೆಂಟ್ ಆಗಿರುವಂತಹ ವಸ್ತು. ಆಕಾಶ ಇಲ್ಲದ ಸ್ಥಳವೇ ಇಲ್ಲ, ಸ್ಪೇಸ್ ಇಲ್ಲದ ಸ್ಪೇಸ್ ಇಲ್ಲ. ಎಲ್ಲ ಸ್ಪೇಸಿನಲ್ಲಿಯೂ ಸ್ಪೇಸ್ ಇದೆ. ಅಂತಹ ಆಕಾಶವೇ ದೇವರ ಒಂದು ಪ್ರತಿಮೆ ಅಂತ ಚಿಂತನೆ ಮಾಡುವಂಥದ್ದು ಭಾಗವತ. ಖಂ ವಾಯುಂ, ಗಾಳಿ ಬೀಸ್ತಾ ಇದೆ. ಎಷ್ಟು ಆರಾಮಿದೆಯಪ್ಪ, ತಂಪು ಗಾಳಿ ಅಂತ ಅನಬೇಡಿ. ಬರೀ ಎಷ್ಟು ತಂಪಾದ ಗಾಳಿಯನ್ನು ಭಗವಂತ ಸೃಷ್ಟಿ ಮಾಡಿ ತಾನೇ ಅದರೊಳಗಿದ್ದು ಪ್ರೀತಿಯಿಂದ ನನಗೆ ಶಕೆ ಆಗಬಾರದು, ಶ್ವಾಸ ಇಲ್ಲದೆ ಸಾಯಬಾರದು ನಾನು ಅಂತ ಎಷ್ಟು ಕಾಳಜಿಯಿಂದ ಈ ವಾಯುವಿನ ಸೃಷ್ಟಿ ಮಾಡಿ ನನಗಾಗಿ ಕೊಟ್ಟಿದ್ದಾನೆ ದೇವರು ಅಂತ ಭಾವನೆ ಬಂದರೆ ಎಷ್ಟು ದೊಡ್ಡ ಪುಣ್ಯ, ಎಂತಹ ದೊಡ್ಡ ಧರ್ಮ, ಎಷ್ಟು ಸುಲಭ.
ಗಾಳಿಯ ಬಗ್ಗೆ ನೀವು ಚಿಂತನೆ ಮಾಡ್ತಾ ಇದ್ದೀರಾ? ಅದರಲ್ಲಿ ದೇವರ ಅನುಸಂಧಾನ ಮಾಡಿದಿರಾ? ಹಾಗಾದರೆ ಇಷ್ಟು ಹಣ ಕೊಡಿ, ರಸೀದಿ ಹರಿಸಿ ಅಂತ ಹೇಳಲಿಕ್ಕೆ ಯಾರಿದ್ದಾರಾ ನಿಮಗೆ? ಸಮಯದ ನಿರ್ಬಂಧ ಇಲ್ಲ, ಹಣದ ಅವಶ್ಯಕತೆಯೇ ಇಲ್ಲ. ನಿನ್ನ ಮನಸ್ಸಿನಲ್ಲಿ ನೀನೇ ಚಿಂತನೆ ಮಾಡುವುದಕ್ಕೆ ಯಾರಿಗೆ ಹಣ ಕೊಡಬೇಕಾಗಿದೆ? ಯಾಕೆ ಕೊಡಬೇಕು? ನೀನು ಮನಸ್ಸಿನಲ್ಲಿ ಚಿಂತನೆ ಮಾಡು. ಈ ಆಕಾಶ ದೇವರು ಸೃಷ್ಟಿ ಮಾಡಿದ್ದು, ಸ್ಪೇಸ್ ಇದು ದೇವರು ಅನಾದಿ ಕಾಲದಿಂದ ನಿಯಂತ್ರಣ ಮಾಡಿದ್ದು, ಭೂತಾಕಾಶವನ್ನು ದೇವರು ಸೃಷ್ಟಿ ಮಾಡಿದ್ದು. ನಭೋ ದದಾತಿ ಶ್ವಸತಾಂ ಮಾರ್ಗಂ ಯನ್ ನಿಯಮಾತ್ ಅದಹ. ಇದೇ ಶ್ರೀಮದ್ಭಾಗವತ ಮತ್ತೊಂದು ಕಡೆಗೆ ಹೇಳುತ್ತದೆ, ಪೃಥ್ವಿ ಹೇಗೆ ಗಟ್ಟಿಯಾಗಿದೆ, ಸಾಲಿಡ್ ಆಗಿದೆ, ಇದೇ ರೀತಿ ಆಕಾಶ ಇದ್ದರೆ, ಇದೇ ರೀತಿ ವಾಯು ಇದ್ದರೆ ಏನಾಗ್ತಿತ್ತು ನಮ್ಮ ಗತಿ? ಪೃಥ್ವಿ ನಿಂತು ಓಡಾಡುವುದಕ್ಕೆ, ಕೆಲಸ ಮಾಡುವುದಕ್ಕೆ ಗಟ್ಟಿಯಾಗಿದೆ, ಗಟ್ಟಿಯಾಗಿರಬೇಕು, ಗಟ್ಟಿಯಾಗಿದೆ. ನೀರು ಕುಡಿಯುವುದಕ್ಕೆ ಹೇಗೆ ಬೇಕೋ, ಪಚನವಾಗುವುದಕ್ಕೆ, ಒಳಗೆ ಹೋಗಿ ಹೊರಗೆ ಬರೋದಕ್ಕೆ ಹಾಗಿದೆ. ಪೃಥ್ವಿ ಇದ್ದಂತೆ ನೀರಿಲ್ಲ. ಗಾಳಿ ಮತ್ತೊಂದು ರೀತಿಯಲ್ಲಿದೆ, ಬೆಂಕಿ ಇನ್ನೊಂದು ರೀತಿಯಲ್ಲಿದೆ, ಆಕಾಶ ಮತ್ತೊಂದು ರೀತಿಯಲ್ಲಿದೆ. ಪಂಚಮಹಾಭೂತಗಳನ್ನು ಬೇರೆ ಬೇರೆ ರೀತಿಯ ಸ್ವಭಾವದಿಂದ ದೇವರು ಸೃಷ್ಟಿ ಮಾಡಿ ನಮ್ಮ ಬದುಕಿಗೆ ಅತ್ಯಂತ ಉಪಯುಕ್ತವಾಗೋ ಹಾಗೆ ಮಾಡಿದ್ದಾನೆ. ಎಲ್ಲವೂ ಒಂದೇ ರೀತಿ ಇದ್ದರೆ ನಾವು ಬದುಕೋದು ಹೇಗೆ? ಬರೀ ಆಕಾಶನೇ ಎಲ್ಲ ಕಡೆಗೆ. ಏನು ತಿನ್ನೋದು, ಏನು ಕುಡಿಯೋದು, ಎಲ್ಲಿ ನಿಲ್ಲೋದು? ನಿಲ್ಲುವುದಕ್ಕೆ ನೆಲೆ ಗಟ್ಟಿಯಾಗಿ ಮಾಡಿಕೊಟ್ಟ, ಕುಡಿಯುವುದಕ್ಕೆ ನೀರನ್ನು ದ್ರವವಾಗಿ ಮಾಡಿಕೊಟ್ಟ, ತಂಪಾಗಿ ಬೀಸುವ ಗಾಳಿ ಆನಂದಕರವಾಗಿರುವಂತೆ ತನ್ನದೇ ಆದ ಸ್ವಭಾವದಿಂದ ಗಾಳಿಯನ್ನು ಮಾಡಿಟ್ಟ, ಯಾರಿಗೂ ಅಡ್ಡಿಯಾಗದಂತೆ ಅವಕಾಶವನ್ನು ನೀಡುವ, ದಾರಿ ಬಿಡುವ ಸ್ವಭಾವವನ್ನು ಆಕಾಶಕ್ಕೆ ನೀಡಿದ. ನಮ್ಮ ಜೀವನ ಸುಗಮವಾಗಿ ಸಾಗಿದೆ. ಈ ಚಿಂತನವನ್ನು ಮಾಡಿದರೆ ಪಂಚಮಹಾಭೂತಗಳನ್ನು ಬಿಟ್ಟು ಹೊರಗೆ ನಾವು ಎಲ್ಲಿ ಹೋಗ್ತೇವೆ? ಸರ್ವಂ ಪಂಚಭಿರಾವಿಷ್ಟಂ ಭೂತೈಹಿ ಈಶ್ವರ ಬುದ್ಧಿಜೈಹಿ. ಈ ಪಂಚಮಹಾಭೂತಗಳ ಮಧ್ಯದಲ್ಲಿಯೇ ನಮ್ಮ ಓಡಾಟ, ಇವುಗಳ ಜೊತೆಗೆ ನಮ್ಮ ಒಡನಾಟ. ಹಾಗಾದರೆ ಇದೆಲ್ಲವೂ ದೇವರ ಸೃಷ್ಟಿ ಅಂತ ಚಿಂತನೆ ಮಾಡಿದರೆ, ಇದೆಲ್ಲದರಲ್ಲಿಯೂ ದೇವರಿದ್ದಾನೆ ಅಂತ ಚಿಂತನೆ ಮಾಡಿದರೆ, ಅದೇ ಒಂದು ದೊಡ್ಡದಾದ ಪೂಜೆ, ಮಹಾಪುಣ್ಯ ಸಾಧನ.